ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಕ್ರಾಂತ್ ಎಲ್ಲಿ ಹೋದ ಏನೋ? ಕಾಫಿ ಕೇಳಿ ನನ್ನ ಗಂಡನಿಗೆ ಒಂದ್ಸತಿನೂ ನಾನು ಕಾಫಿ ಮಾಡಿಕೊಟ್ಟಿಲ್ಲ, ಇವನಿಗೆ ನಾನು ಕಾಫಿ ಮಾಡಿಕೊಡ್ಬೇಕು. ಅಲ್ಲ, ಕಾಫಿ ಬೇಕು ಅಂತ ಕೇಳಿದ್ಮೇಲೆ ವೇಟ್ ಮಾಡಬೇಕು ತಾನೆ. ಹೆಂಡತಿನ ಹುಡ್ಕೊಂಡು ಹಾಳಾಗೋದ್ರೆ ಅವನಿಗೆ ನಾನೇ ಕಾಫಿ ಕೊಡಲಿ? ಇವನ್ ಕಣ್ಣಿಗೆ ನಾನೇ ಮನೆ ಕೆಲಸದೊಳಗೆ ಕಾಣಿಸ್ತೀನಿ ಅನ್ಸುತ್ತೆ. ಅದಕ್ಕೆ ಕಾಫಿ ಮಾಡಿಕೊಡು, ಕಷಾಯ ಮಾಡಿಕೊಡು ಅಂತ ಹೇಳ್ತಾನೆ, ಹೆಂಡತಿ ಇದ್ರೂ. ಡಾಕ್ಯುಮೆಂಟ್ಸ್ ಇಟ್ಟಿದ್ದ ಬಾಕ್ಸೇ ಕಾಣಿಸ್ತಿಲ್ವಲ್ಲ, ಯಾರು ತಗೊಂಡೋಗಿರ್ಬೋದು? ವಿಕ್ಕಿ ಏನಾದ್ರು ತಗೊಂಡೋಗಿದ್ದಾನ? ವಿಷಯ ಏನಾದ್ರೂ ಯಜಮಾನ್ರು ಗೊತ್ತಾದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರೆ. ಛೇ, ಇವತ್ತು ಯಾಕೋ ನನ್ನ ಗ್ರಾಚಾರನೇ ಸರಿ ಇಲ್ಲ. ಇನ್ನೂ ಏನೇನು ಎಡವಟ್ಟಾಗುತ್ತೋ ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಏನಪ್ಪ ಹಿಂಗೆ? ಸರ್ ವಿಜಯನಗರ ಬರ್ತೀರಾ ಸರ್? ಇಲ್ಲಪ್ಪ, ನನಗೆ ಆಗೋದಿಲ್ಲ ಸರ್. ಆಗಲ್ಲ ಅಂತ ಹೇಳ್ಬೇಡಿ ಸರ್, ಡಬಲ್ ಕೊಡ್ತೀನಿ ಸರ್. ನನಗೆ ಯಾವುದು ಬೇರೆ ಮುಖ್ಯವಾದ ಕೆಲಸ ಇದೆ, ನೀನು ಬೇರೆ ಆಟೋದಲ್ಲಿ ಹೋಗಪ್ಪ. ಸರ್ ಪ್ಲೀಸ್ ಸರ್, ನಮ್ಮ ತಂದೆ ಕರೀತೀನಿ ಸರ್, ಹುಷಾರಿಲ್ಲ ಸರ್. ಪ್ಲೀಸ್ ಸರ್, ಆಗಲ್ಲ ಅಂತ ಹೇಳ್ಬಿಡಿ ಸರ್. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ, ಆದರೆ ನೀನು ದಯವಿಟ್ಟು ಬೇರೆ ಆಟೋದಲ್ಲಿ ಹೋಗು. ಸರ್ ನೀವು ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ ಸರ್. ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ದಯವಿಟ್ಟು ನಾನು ಕ್ಷಮಿಸ್ಬಿಡಪ್ಪ. ಸರ್ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಸರ್. ಸರ್ ಆಗಿರೋ ವಿಷಯ ಸರ್, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಪಿಸಿ ಇನ್ಶೂರೆನ್ಸ್ ಡಿಎಲ್ ತೋರಿಸಿ. ಎಲ್ಲ ರೆಕಾರ್ಡ್ಸು ಕರೆಕ್ಟ್ ಆಗಿದೆ ಸರ್. ತೋರಿಸು ಮತ್ತೆ. ಕರೆಕ್ಟ್ ಆಗಿದೆ ಅಂತ ಹೇಳಿದ್ನಲ್ಲ ಸರ್. ನೀನು ಹೇಳಿಬಿಟ್ರೆ ಆಗೋಯ್ತಾರೆ, ನಾನು ನೋಡಿ ಬರ್ತೇನೆ. ಡಿಎಲ್ ತೆಗಿ ಡಿಎಲ್. ನಾನೇನೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಇದ್ದೀನಿ, ದಯವಿಟ್ಟು ಸರ್. ಎಷ್ಟು ಸತಿ ಹೇಳಿದೆಯೋ ತೆಗಿಯೋ, ಇನ್ಶೂರೆನ್ಸ್ ತೆಗಿ, ಡಿಎಲ್ ತೆಗಿ, RC ಬುಕ್ ತೆಗಿ. ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಸ್ವಲ್ಪ ಬೇಗ ಇರಯ್ಯ. ಸ್ವಲ್ಪ ಡಿಎಲ್ ಕೊಡಿ. ಹಲೋ ನೋಡಿ ಮಂಜು ಅವರೇ, ಇನ್ನು 5 ನಿಮಿಷ ನೀವು ಬರಲಿಲ್ಲ ಅಂದರೆ ನಾನು ವೇದಾಂತ್ ವಸಿಷ್ಠ ಅವ್ರ ಮನೆ ಹತ್ರ ಇದ್ದೀನಿ. ಅವ್ರ ಮನೆ ಒಳಗಡೆ ಹೋಗ್ಬೇಕಾಗತ್ತೆ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್, ಇನ್ನೊಂದು 10 ನಿಮಿಷದಲ್ಲಿ ಗ್ಯಾರಂಟಿ ಬರ್ತೀನಿ. ಆದಮೇಲೂ ನಾನು ಬರಲಿಲ್ಲ ಅಂದರೆ ನೀವು ಹೇಳಿದಾಗೆ ಮಾಡಿ. ಸರ್ ಪ್ಲೀಸ್ ಸರ್, ಒಂದು ಸ್ವಲ್ಪ ಬೇಗ ನೋಡಿ ಸರ್. ಇರಯ್ಯ. ಸರ್ ಪ್ಲೀಸ್ ಸರ್.
ಥ್ಯಾಂಕ್ ಯು ಸರ್. ಶ್ರೀಕಾಂತ, ನಾನು ನಿಮ್ ಟ್ಯಾಬ್ಲೆಟ್ ತರೋದು ಕೇಳಿದ್ದು ಅತ್ತೆ ರೂಮಿಂದ, ಫಾರ್ಮಸಿಯಿಂದ ಅಲ್ಲ. ನಾನು ಅಲ್ಲಿಂದನೇ ತಗೊಂಬಂದಿದ್ದು ಸರ್ ತಕ್ಕ ಸರ್. ಮತ್ತ್ಯಾಕೆ ಇಷ್ಟೊಂದು ಲೇಟ್ ಆಯ್ತು? ಹೆಂಗಸ್ರು ರೂಮು, ಅದಕ್ಕೆ ಸ್ವಲ್ಪ ಹುಡ್ಕೋದು ಕಷ್ಟ ಆಯ್ತು. ಡಾಕ್ಟರ್ ಸಾಹೇಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ಶ್ರೀಕಾಂತ, ಏನ್ರಿ ಇದು? ಶ್ರೀಕಾಂತ, ನಾನ್ ನಿಮ್ಗೆ ತರೋದಕ್ಕೆ ಹೇಳಿದ್ದೇನು, ನೀವು ತಂದಿರೋದೇನು? ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನನ್ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ಸಾರ್ಥಕ್ ಸರ್, ನೀವ್ ಮತ್ತೆ ಅವ್ರ ರೂಮಲ್ಲಿ ಇದ್ದಿದ್ದು ಇದೊಂದೇ ಡಬ್ಬ, ಇದು ಬಿಟ್ರೆ ಬೇರೆ ಇನ್ಯಾವುದೂ ಇರ್ಲಿಲ್ಲ. ಅದ್ ಯಾವ ಗಳಿಗೆಲ್ಲಿ ನಮ್ಗೆ ಗಂಟು ಬಿದ್ರು, ಯಾವ ಕೆಲಸ ನೆಟ್ಟಿಗೆ ಮಾಡಲ್ಲ, ಮಾತು ಮಾತ್ರ ಊರುದ್ದಾಡ್ತೀರ. ನನ್ ಜೊತೆ ಬನ್ನಿ, ತೋರಿಸ್ತೀನಿ. ನಿಮ್ಗೆಲ್ರ ಹತ್ರ ಮಾತಾಡೋಕ್ ಟೈಮ್ ಇರುತ್ತೆ, ಆದ್ರೆ ನನ್ನ ಹತ್ರ ಮಾತಾಡೋಕ್ ಮಾತ್ರ ಟೈಮೇ ಇರಲ್ಲ ಅಲ್ವಾ? ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ಅಲ್ಲ, ನಿಮ್ಮೊಬ್ರಿಗೆ ನಾ ಕೆಲ್ಸ ಇರೋದು, ಬೇರೆ ಯಾರಿಗೂ ಕೆಲ್ಸನೇ ಇರಲ್ವಾ? ನನ್ನ ಹತ್ರ ಮಾತಾಡಿ ಎಷ್ಟ್ ದಿನ ಆಗಿದೆ ಅಂತ ಆದ್ರೂ ಗೊತ್ತಾ ನಿಮ್ಗೆ? ಎಲ್ರೂ ಅಷ್ಟೇನೆ, ಬೇಕಾದಾಗ ಮಾತ್ರ ನನ್ನ ಹತ್ರ ಬರ್ತೀರಾ, ಇಲ್ಲ ಅಂದ್ರೆ ನಾನ್ ಬದುಕಿದೀನ ಸತ್ತಿದೀನ ಅಂತ ಕೇಳೋರು ಕೂಡ ಗತಿ ಇರಲ್ಲ. ಈ ಮಂಜು ಬರೀ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಬರೀ ಸುಳ್ಳು ಹೇಳದೆ ಆಗೋಯ್ತು. ವೇದಾಂತ್ ಅವ್ರ ಮನೆಗೆ ಹೋದ್ರೆ ಅವಾಗ ಗೊತ್ತಾಗುತ್ತೆ. ಸರ್ ಒಂದು ನಿಮಿಷ, ನನ್ನ ಮಾತು ಕೇಳಿ, ದಯವಿಟ್ಟು ಒಳಗಡೆ ಹೋಗ್ಬೇಡಿ. ನನ್ನ ದುಡ್ಡು ನನಗೆ ಕೊಟ್ರೆ ಇಲ್ಲಿಂದ ನಾನು ಹೊಂಟೋಗ್ತೀನಿ. ದುಡ್ಡು ಕೊಡಿ, ಯಾರು ನೋಡಿದ್ರೆ ಎಡವಟ್ಟಾಗತ್ರಿ. ದಯವಿಟ್ಟು ಕ್ಷಮಿಸಿ ಸರ್, ಇವತ್ತು ಅಮೌಂಟ್ ಅರೇಂಜ್ ಮಾಡೋದಕ್ಕಾಗಲಿಲ್ಲ. ನಿಮ್ಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ, ಹೇಳೋ ರೀತಿಲಿ ಹೇಳಿದ್ರೆ ಅರ್ಥ ಆಗೋದಲ್ವಾ? ಇರಿ ಸರ್ ಒಂದು ನಿಮಿಷ, ನನ್ನ ಮಾತು ಕೇಳಿ, ದಯವಿಟ್ಟು ಒಳಗಡೆ ಹೋಗ್ಬೇಡಿ ಸರ್. ಸರಿ ತಗೊಳ್ಳಿ, ಅಮೌಂಟ್ ಕೊಡೋವರೆಗೂ ದಯವಿಟ್ಟು ಇದನ್ನ ಇಟ್ಕೊಂಡಿರಿ ಸರ್. ಏನ್ರಿ ಇದು? ಚೆಕ್ ಕೊಡ್ತೀರಂದ್ರೆ ಯಾವ್ದೋ ಪೇಪರ್ ಕೊಡ್ತಾ ಇದ್ದೀರಾ? ಸರ್, ಇದು ನಮ್ಮ ಸೈಟ್ ರಿಜಿಸ್ಟ್ರೇಷನ್ ಪೇಪರು. ಓಹ್, ಸೈಟ್ ಬೇರೆ ಐತಾ? ಹಾಂ ಸರ್, ಇಲ್ಲೇ ಜಯರಾಮ್ ಲೇಔಟ್ನಲ್ಲಿ ಸೈಟ್ ಇದೆ. ಇವತ್ತೇನಿಲ್ಲ ಅಂದರೂ ಕನಿಷ್ಠ 15 ಲಕ್ಷದಿಂದ 18 ಲಕ್ಷ ಬೆಲೆ ಬಾಳುತ್ತೆ ಸರ್. ದಯವಿಟ್ಟು ಈ ಪೇಪರ್ ಇಟ್ಕೊಂಡಿರಿ. ಆಮೇಲೆ ನಿಮ್ಮ ಅಸಲು ಬಡ್ಡಿ ತೀರಿಸ್ಬಿಟ್ಟು ಇದನ್ನು ಬಿಡಿಸ್ಕೊಂಡು ಹೋಗ್ತೀನಿ. ರೀ ಮಂಜು ಅವರೇ, ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಏನು ಬಡ್ಡಿ ವ್ಯವಹಾರದವನು ಅನ್ಕೊಂಡಿದ್ದೀರಾ? ರೀ ಮಂಜು ಅವರೇ, ನಾನು ಅಮೌಂಟ್ ಕೊಟ್ಟಿದ್ದು ಬಡ್ಡಿಗಲ್ಲ, ವಿಶ್ವಾಸಕ್ಕೆ. ಆ ವಿಶ್ವಾಸನ ಉಳಿಸ್ಕೊಳಕ್ಕಾಗಲಿಲ್ಲ ಅಂದಮೇಲೆ ಈ ವ್ಯವಹಾರ ಯಾಕ್ರಿ ಮಾಡಬೇಕಾಗಿತ್ತು? ನೋಡಿ ಮಂಜು ಅವರೇ, ನಿನಗೆ ಅಸಲು ಬಡ್ಡಿ ಇವೆಲ್ಲ ಬೇಕಾಗಿಲ್ಲ, ಬರೀ ಅಸಲು ಕೊಟ್ಟರೆ ಸಾಕು. ನಿಮ್ಮ ಹೆಸರಿನಲ್ಲಿ ದೇವರ ಹತ್ರ ಹೋಗಿ ಪೂಜೆ ಮಾಡಿಸ್ತೀನಿ ಮಂಜು. ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿ? ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಇವ್ರಿಗೇನು ಕೆಲಸ? ಹಾಗೆಲ್ಲ ಹೇಳ್ಬಿಡಿ ಸರ್. ಈಗ ನನ್ನ ಹತ್ರ ಈ ಪೇಪರ್ ಬಿಟ್ಟರೆ ನಿಮಗೆ ಕೊಡೋದಕ್ಕೆ ಬೇರೆ ಏನೂ ಇಲ್ಲ. ಈಗ ಈ ಪೇಪರ್ ಇಟ್ಕೊಳ್ಳಿ, ಆಮೇಲೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಹತ್ರ ಬಿಡಿಸ್ಕೊಂಡು ಹೋಗ್ತೀನಿ. ಈ ಪೇಪರ್ ಇಟ್ಕೊಂಡು ನಾನೇನು ಮಾಡಲಿ? ಈ ವ್ಯವಹಾರನೇ ಬೇಡ, ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡ್ರಿ. ಸರ್, ಇದು ನಮ್ಮ ಹೆಣ್ಮಕ್ಳು ನಮಗೆ ಕೊಡಿಸಿರೋ ಸೈಟ್ದು ರಿಜಿಸ್ಟ್ರೇಷನ್ ಪೇಪರ್ ಸರ್. ಇದನ್ನು ನಿಮ್ಮ ಹತ್ರ ಇಡಬೇಕು ಅಂತ ನಮ್ಗೆ ಯಾವ ಆಸೆನೂ ಇಲ್ಲ. ಆದರೆ ಇದು ಬಿಟ್ಟರೆ ಇವಾಗ ನಮ್ಮ ಹತ್ರ ಕೊಡೋದಕ್ಕೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ದುಡ್ಡು ಕೊಡೋವರೆಗೂ ನಂಬಿಕೆ ಇರಲಿ ಅಂತ ಶ್ಯೂರಿಟಿಗೋಸ್ಕರ ಇದನ್ನು ಇಡ್ತಾ ಇದ್ದೀನಿ.
ದಯವಿಟ್ಟು ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಸರ್. ಸರಿ ಕೊಡಿ. ಏನ್ರಿ ಕೋಳು, ನಿಮ್ಮ ಮಳಿಯ ವೇದಾಂತ ನನಗೆ ಗೊತ್ತಾದರೆ ನನ್ನನ್ನು ಬೆಂಗಳೂರು ಬಿಟ್ಟೆ ಓಡಿಸ್ಬಿಡ್ತಾನೆ. ನಂಬಿಕೆ ಇಡಿ ಸರ್, ಈ ವಿಷಯ ಖಂಡಿತ ಅವ್ರಿಗೆ ಗೊತ್ತಾಗೋದಿಲ್ಲ. ವಿಕ್ರಾಂತ್ ಏನಾದ್ರು ಡಾಕ್ಯುಮೆಂಟ್ಸ್ ತಗೊಂಡಿದ್ದಾನ? ಇಲ್ಲ, ಅವನು ತಗೊಂಡಿದ್ದಿದ್ರೆ ಅಲ್ಲೇ ನಿಂತು ಪ್ರಶ್ನೆ ಮಾಡಿರ್ತಿದ್ದ. ಮತ್ತಿನ್ಯಾರು ತಗೊಂಡ್ರು? ಸುಹಾಸಿನಿ ಏನಾರು ತಗೊಂಡಿದ್ದಾಳ? ಅವಳು ಅಲ್ಲ, ಅವಳು ನನ್ನ ರೂಮ್ಗೆ ಬಂದಿಲ್ಲ. ಮತ್ತಿನ್ಯಾರು ತಗೊಂಡ್ರು? ಅಯ್ಯೋ ದೇವ್ರೆ, ಆ ಡಾಕ್ಯುಮೆಂಟ್ಸ್ ಏನಾದರೂ ಯಾರಿಗಾರು ಸಿಕ್ಕಿದ್ರೆ ನನ್ನನ್ನು ಮನೆಯಿಂದ ಆಚೆ ಆಗ್ಬಿಡ್ತಾರೆ. ಬಂದ್ರಿ ಬೇಗ ಕಾಂತ. ಅಜ್ಜಿ ತಗೊಳ್ಳಿ. ಓ ಅತ್ತೆ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಸಾರ್ಥಕ್. ವೈದೇಹಿ, ಏನಾಯ್ತು? ಅಮ್ಮಂಗೆ ಟ್ಯಾಬ್ಲೆಟ್ ಕೊಡ್ತಿದ್ದೀರಲ್ಲ? ಏನಿಲ್ಲಮ್ಮ, ಸ್ವಲ್ಪ ಶೀತ ಆಗಿದೆ, ಅದಕ್ಕೆ ಮಾತ್ರೆ ತಗೊಂಡೆ. ರೆಸ್ಟ್ ಮಾಡಿ. ಸರಿ ಅಮ್ಮ. ದೇವ್ರೆ, ನನ್ನನ್ನು ಇವತ್ತು ಬಚಾವ್ ಮಾಡಿದೆ. ಇಲ್ಲ ಅಂದಿದ್ದರೆ ನಾನು ಸಿಕ್ಕಾಕೊಳ್ತಾ ಇದ್ದೆ. ಇಲ್ಲ, ನಾನು ಈ ಥರ ಮೈ ಮಾಡ್ತಾರೆ ಸರಿ ಹೋಗೋದಿಲ್ಲ. ತುಂಬ ಹುಷಾರಾಗಿರಬೇಕು. ಈ ವಿಷಯ ಏನಾದರೂ ನಮ್ಮ ಯಜಮಾನ್ರಿಗೆ ಗೊತ್ತಾಗಿದ್ದಿದ್ರೆ ನನ್ನ ಕತೆನೇ ಮುಗಿಸ್ಬಿಡ್ತಿದ್ರು. ಏನು ತೊಂದರೆ ಇಲ್ಲ ತಾನೆ? ಡೋಂಟ್ ವರಿ, ಭಯಪಡೋ ಅವಶ್ಯಕತೆ ಇಲ್ಲ. ಸ್ಟ್ರೆಸ್ಗೆ ಈ ಥರ ಆಗಿದೆ ಅಷ್ಟೇ. ನಾನೊಂದಷ್ಟು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟೈಮ್ ಕೊಡಿ. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನೋ ಪ್ರಾಬ್ಲಮ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕೆ? ಇಟ್ಸ್ ಮೈ ಡ್ಯೂಟಿ. ನೋಡಿ, ಈಗಿರೋ ನಿಮ್ಮ ಹೆಂಡತಿ ಸ್ಟೇಜಲ್ಲಿ ಅವಳಿಗೆ ತನ್ನ ಗಂಡ ತನ್ನ ಜೊತೆ ಇರಬೇಕು, ತನಗೆ ಮಾತ್ರ ಟೈಮ್ ಕೊಡಬೇಕು ಅಂತ ಆಸೆ ಇರುತ್ತೆ. ಸೊ ನೀವು ಆದಷ್ಟು ಅವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಎಸ್ ಡಾಕ್ಟರ್, ಇನ್ಮೇಲಿಂದ ಆದಷ್ಟು ಅವ್ರ ಜೊತೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಾನು ಹೊರಡ್ತೀನಿ. ಥ್ಯಾಂಕ್ ಯು. ಹೆಂಡತಿ, ಐ ಆಮ್ ಸಾರಿ.
ಸಾರಿ ಹೆಂಡ್ತಿ. ಇತ್ತೀಚೆಗೆ ನನಗೆ ಮೆಮೊರಿ ಲಾಸ್ ಆಗ್ತಿದೆ ಏನೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಬರ್ಡೇಗೆ ನಮ್ಮ ಆ್ಯನಿವರ್ಸರಿಗೆ ವಿಷಯ ಮಾಡೋಕ್ಕಾಗಲಿಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡ್ರಿ, ಸಾರಿ. ಆರ್ವಿ, ವಿರಾಟ್, ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಪ್ರತಿ ಸಲನೂ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೆ ಇರ್ತಾರೆ. ಆರ್ವಿ, ವಿರಾಟ್ ಅವ್ರ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ಮೇಲೆ ಇದೇ ರೀತಿ ಪನಿಷ್ಮೆಂಟ್ ಕೊಡ್ಬೇಕಾಗತ್ತೆ ಅಂತ ಹೇಳಿ. ಖಂಡಿತ ಇನ್ಮೇಲೆ ಈ ಥರ ನಾನು ರಿಪೀಟ್ ಮಾಡಲ್ಲ. ಐ ಆಮ್ ಸೋ ಸಾರಿ. ಬೇಕಿದ್ರೆ ಕೈ ಮುಗಿತೀನಿ. ಹೇಳು, ಏನು ವಿಷಯ? ಯಜಮಾನ್ರೆ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಇದ್ದರೆ ಪರವಾಗಿಲ್ಲ, ಬರೀ ನ್ಯೂಸ್ ಇದ್ದರೆ ನೋ ಯೂಸ್. ಇಲ್ಲ ಯಜಮಾನ್ರೆ, 100% ಗುಡ್ ನ್ಯೂಸ್ ಇದೆ. ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಾ ಇದ್ರಲ್ಲ ಗೋಲ್ಡನ್ ಆಪರ್ಚುನಿಟಿ ಇವಾಗ ಬಂದಿದೆ. ಹೌದಾ? ಏನದು? ನಾಳೆ ಆ ವೇದ ಅಂತೂ ಆ ಮುತ್ತಿಗೆಗೆ ಸುವರ್ಣಾಭಿಷೇಕ ಮಾಡಿಸ್ತಾ ಇದ್ದಾನೆ. ಅದು ಹೇಗೆ ನನಗೆ ಗೋಲ್ಡನ್ ಆಪರ್ಚುನಿಟಿ ಆಗುತ್ತೆ? ಈ ಥರ ಕೆಲಸಕ್ಕೆ ಬರ್ದಿರೋದು ನ್ಯೂಸ್ ಎಲ್ಲ ಕೊಡಬೇಡ. ಈಡಿಯಟ್ ಥರ ಮಾತಾಡಬೇಡ. ಬೇರೆ ವಿಷಯ ಇದ್ದರೆ ಹೇಳು. ನಾನು ಹೇಳೋದನ್ನ ಫಸ್ಟ್ ಫುಲ್ ಕೇಳಿಸ್ಕೊಳ್ಳಿ. ನಾಳೆ ಎಲ್ಲರೂ ಆ ಫಂಕ್ಷನ್ಗೆ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ. ಧ್ರುವ ಕೂಡ ಬರ್ತಾ ಇದ್ದಾನೆ. ನೀವು ಮನ್ಸು ಮಾಡಿದ್ರೆ ಈಸಿಯಾಗಿ ಬೇಟೆ ಆಡ್ಬೋದು. ಓ, ಇದ ವಿಷಯ. ಪರವಾಗಿಲ್ಲ. ಆ ಸೂರ್ಯನಾರಾಯಣನ ಮನೆಗೆ ಹೋಗಿ ಕೊನೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಈ ಥರ ಶುಭ ಸುದ್ದಿ ಕೇಳಿ ತುಂಬ ದಿನ ಆಗೋಯ್ತು. ಆ ವೈದೇಹಿ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿದ ಮೇಲೆ ಇದೇ ಒಳ್ಳೆ ಸುದ್ದಿ. ಡೋಂಟ್ ವರಿ ಯಜಮಾನ್ರೆ, ಇನ್ಮೇಲೆ ನಾನು ಕೊಡೋ ಸುದ್ದಿ ಎಲ್ಲ ಸಿಹಿ ಸುದ್ದಿನೇ ಆಗಿರುತ್ತೆ. ಬೇರೆ ಏನು ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಬೇಗ ಕೊಡು. ನಾಳೆ ನಾನು ಧ್ರುವನ್ ಸಾವ್ಗೆ ಮುಹೂರ್ತ ಇಡಕ್ಕೆ ಪುರೋಹಿತ್ನ ಬರಕ್ಕೆ ಹೇಳ್ತೀನಿ. ನಾಳೆ ಧ್ರುವನ್ನ ಸಾಯಿಸಿದ ಮೇಲೆ ಜೈಲ್ಗೆ ಹೋಗಿ ಅಪ್ಪನ ಮುಂದೆ ಧೈರ್ಯವಾಗಿ ನಿಂತು ಮಾತಾಡ್ತೀನಿ. ಸರಿ, ಯಾವ ದೇವಸ್ಥಾನ ಅಂತ ಹೇಳು, ನಾನು ಸ್ವಲ್ಪ ಪ್ಲಾನ್ ಮಾಡಬೇಕು. ಸರಿ, ನಾನು ನಿಮಗೆ ಮೆಸೇಜ್ನ ತಲುಪಿಸ್ತೀನಿ ಯಜಮಾನ್ರೆ. ಅಗ್ರಜ, ಅಗ್ರಜ, ಓ ನೀನು ಇಲ್ಲಿದ್ಯಾ? ಹೇಳು ವಿಕ್ರಾಂತ್. ಅದೇ ಸುವರ್ಣಾಭಿಷೇಕ ಬಗ್ಗೆ ನೀನು ಪುರೋಹಿತರನ್ನ ವಿಚಾರಿಸ್ಕೊಬ ಅಂತ ಹೇಳಿದಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದೆ. ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಯಾಕೆ ಅಗ್ರಜ ಒಂಥರ ಡಲ್ ಆಗಿದ್ಯಾ? ಅರಿ ಓಕೆ? ನಾಳೆ ಪೂಜೆಗೆ ನಾವು ಧ್ರುವನ್ನ ಒಬ್ಬನೇ ಮನೇಲಿ ಬಿಟ್ಟು ಹೋಗೋದಕ್ಕಾಗಲ್ಲ ವಿಕ್ರಾಂತ್. ಅದಕ್ಕೇನಂತೆ, ಡ್ರೈವರ್ ಹೇಳಿ ಇನ್ನೊಂದು ಕಾರ್ ತರಿಸೋದಾಯ್ತು. ನೀನು ಹೂ ಅಂದರೆ ಚಾಪರೇ ತರಿಸ್ತೀನಿ, ಹೇಳೋ ಅಗ್ರಜ. ಹಾಗಲ್ಲ ವಿಕ್ರಾಂತ್, ಐಮ್ ಜಸ್ಟ್ ವರಿಡ್ ಅಬೌಟ್ ಹಿಮ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಧ್ರುವಂಗ್ ಏನಾಯ್ತು ಅಗ್ರಜ? ಅವನು ಆರಾಮಾಗಿ ಇದ್ದಾನೆ ತಾನೆ? ಧ್ರುವನ್ನ ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ರಿಸ್ಕಿ ಅನ್ನಿಸ್ತಿದೆ ವಿಕ್ರಾಂತ್. ಅವನ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು. ನಾವು ತುಂಬ ಹುಷಾರಾಗಿರ್ಬೇಕು. ಅಂದರೆ ಈ ಸಲನೂ ಅಟ್ಯಾಕ್ ಮಾಡ್ತಾರೆ ಅಂತ ಅಗ್ರಜ? ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ. ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ ಅವನು ಲಾಸ್ಟ್ ಹೊರಗಡೆ ಹೋಗಿದ್ದು. ಅದಾದ್ಮೇಲೆ ನಾವು ಅವನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ.
ಇವನು ಹೊರಗಡೆ ಬರ್ತಿದ್ದಾನೆ ಅಂತ ವಿಚಾರ ಗೊತ್ತಾದರೆ ಖಂಡಿತವಾಗ್ಲೂ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ನಮ್ಮೇಲೆ ಅವ್ರಿಗಿರೋ ದ್ವೇಷ ಕೋಪ ಕಡಿಮೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಮೈ ಮರೆತು ಧ್ರುವನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಧ್ರುವನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು ವಿಚಾರ ಅವ್ರಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತಾರೆ. ನಾವು ಅವ್ರಿಗಿಂತ ಅಡ್ವಾನ್ಸ್ಡಾಗಿ ಪ್ಲ್ಯಾನ್ ಮಾಡಬೇಕು. ಒಂದು ಕೆಲಸ ಮಾಡು, ನಾಳೆ ಇಡೀ ದಿನ ನೀನು ಧ್ರುವನ ಜೊತೆನೇ ಇರು. ಡೋಂಟ್ ವರಿ ಅಗ್ರಜ, ಧ್ರುವನ್ನ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಅದಾಗೆ ಒಂದು ಪ್ಲ್ಯಾನ್ ಬಿ ಮಾಡ್ಕೊಳ್ಬೇಕು ಅಂತ ಹೇಳಿದಲ್ಲ, ಅದೇನು ಅಂತ ಅರ್ಥ ಆಗಲಿಲ್ಲ. ಒಂದು ಕೆಲಸ ಮಾಡು ವಿಕ್ರಾಂತ್, ನಾನೊಂದು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಮಾತಾಡು. ನಮ್ಮ ಫ್ಯಾಮಿಲಿಗೆ ಥ್ರೆಟ್ ಇದೆ, ಹೈ ಲೆವೆಲ್ ಸೆಕ್ಯೂರಿಟಿ ಬೇಕು ಅಂತ ಹೇಳು. ಎಲ್ಲರೂ ಮಫ್ತಿಲಿರಲಿ, ತುಂಬ ಟೈಟ್ ಆಗಿರಲಿ. ಶೋರ್ ಅಗ್ರಜ, ನಾನು ಫಾಲೋ ಅಪ್ ಮಾಡ್ತೀನಿ. ಬನ್ರಿ ಹೋಗೋಣ. ಡೋಂಟ್ ವರಿ, ನಾಳೆ ದಿನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ವಾಪಸ್ ಕರ್ಕೊಂಡ್ಬರ್ತೀನಿ.